ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವ್ರೆಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಆಂಟಿ ಗೋಬಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಮ್ಮ ಚಾನಲ್ನ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ಎಲ್ರಿಗಿಂತ ಮೊದಲು ನೀವು ನೋಡ್ಬೋದು. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ನೀವೀಗ ನೋಡ್ತಾ ಇದ್ದೀರಲ್ಲ, ಇದೇ ಆಂಟಿ ಗೋಬಿ ಸೆಂಟರ್. ಇದು ಆವನೂರು ಲೇಔಟ್, ಬಾಗಲಗುಂಟೆ ಅಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ವಾಟ್ಸಪ್ ಚಾನಲ್, ಇದರಲ್ಲೆಲ್ಲ ನಾವು ಫೇವರೇಟ್ ಫೀಸ್ಟ್ ಎನ್ನುವ ಹೆಸರಿನಲ್ಲಿದ್ದೀವಿ. ಅಲ್ಲಿ ನೀವು ಹೋಗಿ ನಮ್ಮ ಅಕೌಂಟನ್ನು, ಪೇಜನ್ನು ಫಾಲೋ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನೀವು ಅಲ್ಲಿ ನೋಡ್ಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಈಗ ಗೋಬಿ ಮಾಡೋದು ಹಾಗೆ ಫ್ರೈಡ್ ರೈಸ್ ಮಾಡೋದನ್ನು ನೋಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಫ್ರೈಡ್ ರೈಸ್ ಮಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ನೋಡಿ, ಈ ಕಡೆ ಇಲ್ಲಿ ಗೋಬಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದಾರೆ ಆಯಿಲಲ್ಲಿ. ಹಾಗೆ ಅಲ್ಲಿ ಆಂಟಿ ಫ್ರೈಡ್ ರೈಸ್ಗೆ ಹಾಕ್ತಾ ಇದ್ದಾರೆ. ಇಲ್ಲಿನ ಗೋಬಿ ಫ್ರೈಡ್ ರೈಸ್, ನೂಡಲ್ಸ್ ತುಂಬಾ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಯಾವ್ದು ಬೇಕಾದ್ರೂ ಟೇಸ್ಟ್ ಮಾಡ್ಬೋದು, ಎಲ್ಲದೂ ಸೂಪರಾಗಿರುತ್ತೆ. ಗೋಬಿ ನೂಡಲ್ಸ್, ಫ್ರೈಡ್ ರೈಸ್ ಇಷ್ಟೆಲ್ಲ ಸಿಗುತ್ತೆ ಇಲ್ಲಿ. ಎಲ್ಲದೂ ತುಂಬಾ ಸಖತ್ತಾಗಿರುತ್ತೆ. ನೀವು ಒಂದು ಸಾರಿ ಬಂದು ಇಲ್ಲಿ ಟೇಸ್ಟ್ ಮಾಡಿದ್ರೆ ನೀವು ಮತ್ತೆ ಬೇರೆ ಅಂಗಡಿಗೆ ಹೋಗೋದೇ ಮರ್ತು ಬಿಡ್ತೀರಾ, ಅಷ್ಟರ ಮಟ್ಟಿಗೆ ಇಲ್ಲಿ ಟೇಸ್ಟ್ ಆಗಿರುತ್ತೆ. ನೋಡಿ, ಏನು ಸೂಪರ್ ಆಗಿ ಕಾಣ್ತಾ ಇದೆ ಅಲ್ವಾ? ಈಗ ಅಜ್ಜಿ ಗೋಬಿಗೆ ಮತ್ತೆ ಹಾಕ್ತಾ ಇದ್ದಾರೆ ನೋಡಿ ಆಂಟಿ ಪಕ್ಕದಲ್ಲಿರೋರು ಇವರು ಅವ್ರ ಮಗಳು, ಆಂಟಿ ಮಗಳು ಮತ್ತು ಆಂಟಿ ಯಜಮಾನ್ರು, ಇವರಿಷ್ಟು ಜನ ಸೇರಿಕೊಂಡು ಇಲ್ಲಿ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ. ಸ್ಮಾಲ್ ಬಿಸ್ನೆಸ್, ಸ್ಮಾಲ್ ಫ್ಯಾಮಿಲಿ. ಬನ್ನಿ ಎಲ್ಲರೂ ಇಲ್ಲಿ ಟೇಸ್ಟ್ ಮಾಡಿ, ಟೇಸ್ಟ್ ಹೇಗಿತ್ತು ನಿಮಗೆ, ನೀವೇನು ಟೇಸ್ಟ್ ಮಾಡಿದ್ರಿ ಅಂತೇಳಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇಲ್ಲಿನ ಗೋಬಿ ತುಂಬಾ ಟೇಸ್ಟ್ ಆಗಿರೋದ್ರಿಂದ ಸಖತ್ತಾಗಿ ಆರ್ಡ್ರ್ಗಳು ಬರ್ತಾ ಇರುತ್ತೆ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ, ಬಾಣಲಿ ತುಂಬ ಎಷ್ಟು ಹಾಕಿದ್ದಾರೆ ಗೋಬಿ ಮಾಡೋದಕ್ಕೆ, ನೀವು ನೋಡ್ತಾ ಇದ್ದೀರಾ. ಬನ್ನಿ ಈಗ ಆಂಟಿ ಗೋಬಿ ಮಾಡ್ತಾ ಇರೋದನ್ನ ನೋಡ್ಕೊಂಬರೋಣ. ಹಾಗೆ ಸ್ನೇಹಿತರೆ, ಇಲ್ಲಿ ಪಾರ್ಸಲ್ ಕೂಡ ಸಿಗುತ್ತೆ. ತುಂಬ ನೀಟಾಗಿ ಪ್ಯಾಕ್ ಮಾಡಿಕೊಡ್ತಾರೆ. ಸಿಲ್ವರ್ ಫಾಯಿಲ್ ಬಾಕ್ಸ್ ಅನ್ನು ಯೂಸ್ ಮಾಡ್ತಾರೆ. ನೀವು ನೋಡ್ತಾ ಇದ್ದೀರಾ, ತುಂಬ ನೀಟಾಗಿ ಪ್ಯಾಕ್ ಮಾಡಿಕೊಡ್ತಾರೆ. ಅಜ್ಜಿ ಗೋಬಿ, ಆಂಟಿ ಗೋಬಿ ಎರಡು ಹೆಸರಲ್ಲೂ ಕೂಡ ಕರೀತಾರೆ. ಇಷ್ಟೊಂದು ರುಚಿಯಾದ ಗೋಬಿ ನೂಡಲ್ಸ್ ಫ್ರೈಡ್ ರೈಸ್ ಎಲ್ಲಿ ಸಿಗುತ್ತೆ ಅಂತ ಅನ್ಕೊತಾ ಇದ್ದೀರಾ? ವಿಡಿಯೋ ಸ್ಕೂಲ್ ಬಸ್ ಸ್ಟಾಪ್ ಬ್ಯಾಕ್ ಸೈಡು ನೀವು ಒಳಗಡೆ ಬಂದರೆ ಅಲ್ಲಿ ಆವನೂರು ಎಕ್ಸ್ಟೆನ್ಷನ್ ಅಂತ ಇದೆ. ಸೊ ಆ ರೋಡಲ್ಲಿ ನಿಮಗೆ ಇದು ಕಾಣುತ್ತೆ. ಬನ್ನಿ ಟೇಸ್ಟ್ ಮಾಡಿ.
ನೋಡಿ ಫ್ರೆಂಡ್ಸ್, ಎಷ್ಟು ಜನ ಕಸ್ಟಮರ್ಸ್ ಎಲ್ಲ ಕೂತ್ಕೊಂಡು ಟೇಸ್ಟ್ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇರ್ಬೋದು. ಬನ್ನಿ, ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಾವು ಗೋಬಿ ತಿನ್ನಕ್ಕೆ ಇಲ್ಲೇ ಬರೋದು. ಯಾವಾಗ ನೋಡಿದ್ರು ಗೋಬಿ ತಿನ್ಬೇಕಾ ಇಲ್ಲಿ ಬರ್ತೀವಿ. ನಾನು ಇವಳು ಒಟ್ಟಿಗೆ ಯಾವಾಗ ನೋಡಿದ್ರು ಇಲ್ಲೇ ಬರ್ತೀವಿ. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಗೋಬಿ. ಬೇರೆ ಏನ್ ಟೇಸ್ಟ್ ಮಾಡಿದ್ರ? ನಾವು ನೂಡಲ್ಸ್ ತಿಂದಿದೀವಿ ಅಂಡ್ ರೈಸ್ ಅಂಡ್ ಗೋಬಿ ರೈಸ್ ತಿಂದಿದೀವಿ. ಬಹಳ ಇಷ್ಟ. ನಮ್ಮ ಮಮ್ಮಿಗೂ ಇಲ್ಲಿ ತುಂಬಾ ಇಷ್ಟ. ಇಲ್ಲಿಂದಾನೆ ಪಾರ್ಸಲ್ ತಗೊಂಡ್ ಹೋಗ್ತೀನಿ ಮಮ್ಮಿಗೋಸ್ಕರ. ಸೊ ಬೆಸ್ಟ್ ಇರುತ್ತೆ. 2 years ಆಯ್ತು ಇಲ್ಲೇ ತಿಂದಿದ್ದೀನಿ. ಇವಳಂತೂ ಕಂಟಿನ್ಯೂಸ್ ಬರ್ತಿದ್ಲು ಮುಂಚೆ. ನೀವು ರೆಗ್ಯುಲರ್ ಬರ್ತಾ ಇರ್ತೀರಾ? ನಾವು ಇವಾಗ ಬರ್ತಿರ್ತೀವಿ. ನನ್ ಮುಂಚೆ ಗೊತ್ತಿರಲಿಲ್ಲ ಪ್ಲೇಸ್, ಇವ್ರು ಕರ್ಕೊಂಡ್ ಬಂದ್ಲು. ಅವಾಗಿಂದ ರೆಗ್ಯುಲರ್ಲಿ ಬರ್ತಿರ್ತೀವಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಲ್ಲ? ಡೆಫಿನೆಟ್ಲಿ ಬರ್ಲೇಬೇಕು ಇಲ್ಲಿ. ಗೋಬಿ ನಿಮಗೆ ತುಂಬಾ ಇಷ್ಟ ಇದ್ರೆ ಇಲ್ಲಿ ಬನ್ನಿ, ಕಂಪಲ್ಸರಿ ಬರ್ಲೇಬೇಕು. ನೂಡಲ್ಸ್ ಸಹ ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿದೆ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಬೇರೆ ಮಾಡಿ ಇವಾಗ್ಲೇ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಕಸ್ಟಮರ್ಸ್ ನಿಂತ್ಕೊಂಡು ಎಲ್ಲ ಹುಡುಗರು ಎಲ್ಲ ಟೇಸ್ಟ್ ಮಾಡ್ತಾ ಇದ್ದಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ಇವರು ಆಂಟಿ ಮಗಳು, ಹಾಗೆ ಅವ್ರ ತಂದೆಯವರು. ನೋಡಿ ಏನು ಸೂಪರ್ ಆಗಿ ಮಾಡ್ತಾ ಇದ್ದಾರಲ್ವಾ. ನೋಡಿ ಏನ್ ಸಖತ್ತಾಗಿ ಕಾಣ್ತಾ ಇದೆ. ಇಷ್ಟೆಲ್ಲ ರುಚಿಯಾಗಿರುವಂತ ಗೋಬಿ ಕೇವಲ 40 ರೂಪಾಯಿಗೆ ಕೊಡ್ತಾರೆ ಫ್ರೆಂಡ್ಸ್. ಸಖತ್ತು ಸ್ಪೈಸಿಯಾಗಿ ಕ್ರಿಸ್ಪಿಯಾಗಿ ಸೂಪರ್ ಆಗಿರುತ್ತೆ. ನೀವು ಬೇಕಂದ್ರೆ ಖಾರ ಕಮ್ಮಿ ಅಂತ ಹೇಳಿದ್ರೆ ಖಾರ ಕಮ್ಮಿ ಕೂಡ ಹಾಕ್ಸ್ಕೋಬೋದು. ರೆಗ್ಯುಲರ್ಗೆ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ತಾರೆ, ಸಖತ್ತಾಗಿರುತ್ತೆ. ಚಳಿಗೂ ಅದಕ್ಕೂ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಈಗ ಮತ್ತೆ ಇನ್ನಷ್ಟು ಆರ್ಡರ್ ಬಂದಿದೆ, ಮತ್ತೆ ಗೋಬಿಗೆ ಹಾಕ್ತಾ ಇದ್ದಾರೆ. ಟೊಮೊಟೊ ಸಾಸ್, ಚಿಲ್ಲಿ ಸಾಸ್, ಹಾಗೆ ಉಪ್ಪು, ಖಾರ ಎಲ್ಲ ಹಾಕಿ ಮಾಡ್ತಾ ಇದ್ದಾರೆ ಆಂಟಿ ಗೋಬಿ. ಇದು ನನ್ನ ಎಷ್ಟೊಂದ್ ಕಡೆ ಟೇಸ್ಟ್ ಮಾಡಿದ್ದೀನಿ, ಬಟ್ ಯೂಶಲಿ ಇಲ್ಲೇ ಬರ್ತೀನಿ. ಯಾಕಂದ್ರೆ ಕ್ವಾಂಟಿಟಿ ಎಷ್ಟಿದ್ರು, ಬಟ್ ಇಟ್ ಟೇಸ್ಟ್ ಇಸ್ ವೆರಿ ಗುಡ್. ರೆಗ್ಯುಲರ್ ಬರ್ತಾ ಇರ್ತಿರೋದು. ಬೇರೆ ಏನು ಟೇಸ್ಟ್ ಮಾಡಿದಿರಾ? ಇಲ್ಲ, ಅಷ್ಟೇ ಗೋಬಿ ಮಾತ್ರ. ಗೋಬಿ ಅಷ್ಟೇ ಟೇಸ್ಟ್ ಮಾಡಿ. ನೂಡಲ್ಸ್ ಒಂದ್ಸಲ ಟ್ರೈ ಮಾಡ್ಬೇಕು ಅನ್ಕೊಂಡಿದೀನಿ. ಮಾಡಿ. ಎಷ್ಟು ಇಷ್ಟ ಆಗುತ್ತೆ ಇಲ್ಲಿನ ಗೋಬಿ ನಿಮಗೆ? ನನ್ ಹೇಳದ್ನಲ್ಲ ಅವಾಗ್ಲೇ, ಯೂಶಲಿ ನಾನು ಬರೋದೇ ಇಲ್ಲಿ. ಗೋಬಿ ಅಂತ ಅಂದ್ರೆ ಆ ಕಡೆ ಎಲ್ಲ ಇದೆ, ಬಟ್ ನಾನು ಬರೋದೇ ಇಲ್ಲಿ. ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ಹೇಳಿ ಸರ್. ತಮ್ಮ ಹೆಸರು? ದೀಪಾ ಅಂತ ಸರ್.
ಮೇಡಮ್ ಏನ್ ತಗೊಂಡ್ರಿ ಇವಾಗ? ಇವಾಗ ನೂಡಲ್ಸ್ ಬಂದಿದ್ದೀನಿ ಸರ್. ನನ್ನ ಮಗಳಿಗೆ ಇಲ್ಲಿ ಬಿಟ್ರೆ ಬೇರೆ ಎಲ್ಲೂ ಇಷ್ಟ ಆಗಲ್ಲ, ಹಂಗಾಗಿ ಹುಡ್ಕೊಂಡ್ ಬಂದಿದ್ದೀನಿ. ಹಂಗೆ 10 years ಇಂದ ಬರ್ತಾ ಇದೀನಿ ಇಲ್ಲಿ. ತುಂಬಾ ಚೆನ್ನಾಗಿದೆ. ಟೇಸ್ಟ್ ಮಾಡಿದ್ರಿ ಅಲ್ಲಿ? ಗೋಬಿ ನೂಡಲ್ಸ್ 2 ಟೇಸ್ಟ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಕಾಸ್ಟ್ ಓಕೆ, ಟೇಸ್ಟ್ ಓಕೆ. ರೆಗ್ಯುಲರ್ ಬರ್ತಾ ಇರ್ತೀರಾ? ರೆಗ್ಯುಲರ್ ಬರ್ತಾ ಇರ್ತೀವಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಾ? ಬಂದ್ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತೀವಿ. ಎಷ್ಟು ಇಷ್ಟ ಆಗುತ್ತೆ ಇಲ್ಲಿನ ಗೋಬಿ ನಿಮ್ಗೆ? ಏನ್ ಸರ್? ಗೋಬಿ ಎಷ್ಟು ಇಷ್ಟ ಆಗುತ್ತೆ? ತುಂಬಾ ಇಷ್ಟ ಆಗುತ್ತೆ ಸರ್. ಮನೆ ತುಂಬಾ ದೂರ ಆದ್ರೆ ಇಲ್ಲಿ ಹುಡ್ಕೊಂಡ್ ಬಂದಿದೀವಿ ಇವಾಗ, ತಿನ್ಲೇಬೇಕು ಅಂತ. ಗೋಬಿ ಟೇಸ್ಟಿ ಆಗಿದೆಯಾ? ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಕಸ್ಟಮರ್ಸ್ ಇಲ್ಲೆಲ್ಲ ನಿಂತ್ಕೊಂಡು ಟೇಸ್ಟ್ ಮಾಡ್ತಾ ಇದ್ದಾರೆ. ಬನ್ನಿ, ನಮ್ಮ ಜೊತೆ ಮತ್ತೊಬ್ಬರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ಚೈತ್ರ ಅಂತ. ಏನ್ ತಗೊಂಡ್ರಿ ಮೇಡಮ್ ಈಗ? ಇದು ಗೋಬಿ ತಿನ್ನಕ್ ಬರ್ತೀವಿ ಇಲ್ಲಿ ರೆಗ್ಯುಲರ್ ಆಗಿ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಆಕ್ಚುಲಿ ಇಲ್ಲೆಲ್ಲ ಹೋಟೆಲ್ಸ್, ಕೆಲವೊಂದು ಶಾಪ್ಸ್ ಎಲ್ಲ ಇದೆ, ಅದ್ ಕಂಪೇರ್ ಮಾಡಿದ್ರೆ ತುಂಬಾ ಟೇಸ್ಟ್ ವೈಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ರೆಗ್ಯುಲರ್ ಕಸ್ಟಮರ್ ಅಂತ ಹೇಳ್ಬೋದು. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ರಾಘವ್ ಅಂತ. ಸರ್, ಏನ್ ತಗೊಂಡ್ರಿ? ಗೋಬಿ ಸರ್. ಗೋಬಿ ತಗೊಂಡಿದ್ದೀರಾ? ಹೇಗಿದೆ ಸರ್ ಟೇಸ್ಟ್? ಸರ್ ತುಂಬಾ ಚೆನ್ನಾಗಿದೆ ಸರ್. ಕ್ರಿಸ್ಪಿ ಆಗಿದೆ, ಸ್ಪೈಸಿ ಆಗಿದೆ, ಚೆನ್ನಾಗಿದೆ ಸರ್. ಬೇರೆ ಏನು ಟೇಸ್ಟ್ ಮಾಡಿದ್ದೀರಾ ಸರ್ ಇಲ್ಲಿ? ಸರ್ ಬೇರೆ ಗೋಬಿ ರೈಸ್ ಟೇಸ್ಟ್ ಮಾಡಿದ್ದೀವಿ. ಅದು ಕೂಡ ತುಂಬಾ ಸ್ಪೈಸಿ ಆಗಿ ಕ್ರಿಸ್ಪಿ ಆಗಿ ಚೆನ್ನಾಗಿರುತ್ತೆ. ಗೋಬಿ ಸರ್ ಯಾವಾಗಲೂ ರೆಗ್ಯುಲರ್ ಬರ್ತಾ ಇರ್ತೀರಾ? ಹಾಂ ಸರ್, ಎವ್ರಿ ವೀಕ್ ಬರ್ತಾ ಇರ್ತೀವಿ. ಎಷ್ಟು ಇಷ್ಟ ಆಗುತ್ತೆ ಇಲ್ಲಿನ ಗೋಬಿ ನಿಮ್ಗೆ? ಸರ್ ತುಂಬಾ ಇಷ್ಟ ಆಗುತ್ತೆ ಸರ್. ಏರಿಯಲ್ಲಿ ಬೇರೆ ಎಲ್ಲೂ ಹೋಗಲ್ಲ ಸರ್, ಇಲ್ಲ ಬರೋದು. ಕ್ರಿಸ್ಪಿ ಆಗಿರುತ್ತೆ. ಎವ್ರಿ ವೀಕ್ ಫಿಕ್ಸ್ ಸರ್. ಎವ್ರಿ ಸ್ಯಾಟರ್ಡೆ ಬರ್ತೀವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಸೊ ಡೆಫಿನೆಟ್ಲಿ ಬಂದು ಒಂದ್ಸಲ ಟ್ರೈ ಮಾಡಿ, ರೆಕಮೆಂಡೆಡ್. ಸೊ ಒಂದ್ಸಲ ಬಂದ್ಮೇಲೆ ನಿಮ್ಗೆ ಮತ್ತೆ ಮತ್ತೆ ಬರ್ಬೇಕಂತ. ಸೊ ಡೆಫಿನೆಟ್ಲಿ ವರ್ತ್ ಅ ಟ್ರೈ. ಇಲ್ಲಿ ತುಂಬಾನೇ ಪಾರ್ಸಲ್ ಕೂಡ ತಗೊಂಡೋಗ್ತಾರೆ ಫ್ರೆಂಡ್ಸ್. ಬನ್ನಿ, ನಮ್ಮ ಜೊತೆ ಇವಾಗ ಮತ್ತೊಬ್ಬರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ಸರ್ ನಮಸ್ತೆ. ತಮ್ಮ ಹೆಸರು ಸರ್? ಅನಿಲ್. ಸರ್, ಏನ್ ತಗೊಂಡ್ರಿ ಇವಾಗ? ಗೋಬಿ. ಹೇಗಿದೆ ಸರ್ ಟೇಸ್ಟ್? ತುಂಬಾ ಚೆನ್ನಾಗಿದೆ. ಗೋಬಿ ನೂಡಲ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಫ್ರೈಡ್ ರೈಸ್ ಸಿಗುತ್ತೆ, ಆಮೇಲೆ ಡ್ರೈ ಗೋಬಿ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ಸರ್. ಹಂಗಾಗಿ ತುಂಬಾ ನಾವು ಬಗ್ಲೋಟೆ ಇರೋದು, ಅಲ್ಲಿಂದ ಇಲ್ಲಿ ಹುಡ್ಕೊಂಡ್ ಬರ್ತೀವಿ ನಾವು ಅವ್ರಿಗೋಸ್ಕರ. ರೆಗ್ಯುಲರ್ ಬರ್ತಾರೆ? ರೆಗ್ಯುಲರ್ ಬರ್ತೀವಿ. ನಮ್ಗೇನೋ ತಿನ್ಬೇಕು ಅನ್ಸಿದ್ರೆ ರೆಗ್ಯುಲರ್ ಬರ್ತೀವಿ ಸರ್. ಹಾಗಾಗಿ ತುಂಬಾ ಚೆನ್ನಾಗಿದೆ. ಅಜ್ಜಿ ಟೇಸ್ಟ್ ಇದೆಯಲ್ಲ, ತುಂಬಾ ಚೆನ್ನಾಗಿದೆ ಸರ್ ಅವ್ರದ್ದು. ಅಜ್ಜಿನೇ ಮಾಡೋದಿಲ್ಲ ಗೋಬಿ? ಹಾಗಾಗಿ ಅವ್ರಿಗೋಸ್ಕರ ಬರ್ತೀವಿ ಸರ್. ಥ್ಯಾಂಕ್ ಯು. ಬೇರೆ ಏನೇನು ಟೇಸ್ಟ್ ಮಾಡಿದ್ರೆ ಸರ್? ಫ್ರೈಡ್ ರೈಸು, ಆಮೇಲೆ ಗೋಬಿ ನೂಡಲ್ಸ್ ತುಂಬಾ ಚೆನ್ನಾಗಿದೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವೀಕ್ಷಕರಿಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಎಲ್ಲರೂ ಬರ್ಬೇಕು, ಬಂದು ಎಲ್ಲ ಇದು ಮಾಡ್ಬೇಕು, ತುಂಬಾ ಚೆನ್ನಾಗಿದೆ. ಯಾರು ಬೇಕಾದ್ರೂ ಬರ್ಬೋದು. ಆಮೇಲೆ ಏನು ಸೈಡ್ ಎಫೆಕ್ಟ್ ಇಲ್ಲ, ಆರಾಮ್ ತಿನ್ಬೋದು. ಲೈಕ್ ಏನಂತಾರಲ್ಲ, ಎಕ್ಸ್ಟ್ರಾ ಇಂಗ್ರೀಡಿಯಂಟ್ ಹಾಕ್ತಾರಲ್ಲ, ಲೈಕ್ ಟೇಸ್ಟಿಂಗ್ ಪೌಡರ್, ಆತರ ಏನಿಲ್ಲ ಸರ್. ಎಲ್ಲರೂ ಬರ್ಬೋದು, ಆರಾಮಾಗಿ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಇವಾಗ ಆಂಟಿ ಗೋಬಿಯ ಆಂಟಿಯವ್ರ ಯಜಮಾನ್ರು ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ವೆಂಕಟೇಶ್ ಶೆಟ್ಟಿ ಅಂತ. ಸರ್, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 7-8 ವರ್ಷದಿಂದ ಮಾಡಿದ್ದೀವಿ. ಏನೇನು ಸ್ಪೆಷಲ್ ಸರ್ ನಿಮ್ಮಲ್ಲಿ? ಏನೇನು ಸಿಗುತ್ತೆ? ನಮ್ಮಲ್ಲಿ ಗೋಬಿ ರೈಸ್ ಸಿಗುತ್ತೆ, ಗೋಬಿ ನೂಡಲ್ಸ್ ಸಿಗುತ್ತೆ, ಫ್ರೈಡ್ ರೈಸ್ ಸಿಗುತ್ತೆ, ಗೋಬಿ ಸಿಗುತ್ತೆ. ತುಂಬಾ ಇಷ್ಟಪಟ್ಟು ಜಾಸ್ತಿ ಕಸ್ಟಮರ್ಸ್ ಕೇಳೋದು ಯಾವುದು? ಎಲ್ಲದೂ ಕೇಳ್ತಾರೆ. ತುಂಬಾ ಕಸ್ಟಮರ್ಸ್ ಹೇಳ್ತಾ ಇದ್ರು ಗೋಬಿ ಸಖತ್ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ಅಂತ. ಸೊ ಏನಿದ್ರು ಗುಟ್ಟು ಸರ್? ಗುಟ್ಟೇನಿಲ್ಲ ಸರ್, ಮಾಮೂಲಿ
ನಾವು ಮಾಡೋದು ಕ್ಯಾಬೇಜ್ ಅಲ್ಲಿ ಓಕೆ. ಕ್ರಿಸ್ಪಿ ಆಗಿರುತ್ತೆ, ಜನಗಳು ಮೆಚ್ಚಿಕೊಂಡು ತಿಂತಾರೆ ಅಷ್ಟೇನೆ. ಸೊ ಇದಕ್ಕೆಲ್ಲ ಬಳಸೋಂಥ ಮಸಾಲೆ ಪದಾರ್ಥಗಳೆಲ್ಲ ಇಲ್ಲ ಮಾಮೂಲಿನೇ ಸರ್. ಇಲ್ಲ ರೆಡಿಮೇಡ್ ತಗೊಳ್ತೀರಾ ಅಥವಾ ನೀವೇ ರೆಡಿ ಮಾಡ್ಕೊಳ್ತೀರಾ? ರೆಡಿಮೇಡ್. ಮತ್ತೆ ಕಸ್ಟಮರ್ಸ್ ರೆಸ್ಪಾನ್ಸ್ ಹೆಂಗಿದೆ ಸರ್? ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್ ಬಾಯ್. ಸಿ ಯು.